ನಂತರ ನಾನಿದನ್ನು ದಿಢೀರಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸುಲಭವಾಗಿ ಮಾಡುವಂಥದ್ದು. ಇಲ್ಲಿ ಯಾವುದೇ ಹಿಟ್ಟನ್ನು ರುಬ್ಬೋದು ಬೇಡ. ಇದಕ್ಕೊಂದು ರುಚಿಯಾದ ಚಟ್ನಿ ಸಹಿತ ಮಾಡಿದ್ದೀನಿ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. 1 ಬೌಲು ತೆಳು ಅವಲಕ್ಕಿ, 1 ಬೌಲು ಪೇಣಿ ರವೆ, 1 ಬೌಲು ಅಕ್ಕಿ ಹಿಟ್ಟು, 1 ಬೌಲು ಸಿಹಿ ಮೊಸರನ್ನ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಹಾಕೋಣ, ಅದ್ರ ಜೊತೆಗೆ ಮೊಸರನ್ನ ಹಾಕೋಣ, ಹಾಗೆ ರವೆ ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸ್ ಮಾಡೋಣ. ಈಗ 1 ಬೌಲು ನೀರು ಹಾಕೋಣ, ಪುನಃ ಮಿಕ್ಸ್ ಮಾಡೋಣ. ಈಗ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿ ಮತ್ತೆ 1 ಬೌಲಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಒಂದು ಪಾತ್ರೆಗೆ ಇದನ್ನು ತೆರಪು ಮಾಡೋಣ. ಅಳತೆ ಪ್ರಕಾರ ಅಕ್ಕಿ ಹಿಟ್ಟನ್ನು ಹಾಕೋಣ, ರುಚಿಗಾಗಷ್ಟು ಉಪ್ಪು ಹಾಕೋಣ. ಈಗ ಮಿಕ್ಸ್ ಮಾಡ್ತಾ ಹೋಗೋಣ. ಅರ್ಧ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಇಂಚು ಶುಂಠಿನೂ ಸಹ ತುರಿದಿದ್ದೀನಿ. 1 ಈರುಳ್ಳಿ, 2 ಹಸಿಮೆಣಸು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪನ್ನು ಸಹಿತ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಈ ಹಿಟ್ಟಿಗೆ ಹಾಕ್ತಾ ಬರೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ 5 ನಿಮಿಷ ನೆನೆಯೋಕ್ಕೆ ಬಿಡೋಣ. ಹಿಟ್ಟು ಈ ಹದದಲ್ಲಿ ಬರಬೇಕು. ಅದರ ಮೇಲೆ ಕಾವಲಿ ಇಟ್ಟಿದ್ದೀನಿ. ಕಡ್ಡಿಗೆ ಯಾವಾಗಲೂ ನಾನ್ ಸ್ಟಿಕ್ ತಗೋಣ, ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಈಗ ಕಾವಲಿ ಕಾದಿದೆ. ಸುತ್ತಲೂ ಹಿಟ್ಟು ಹಾಕ್ತಾ ಬರೋಣ. ನಂತರ ಮಧ್ಯೆ ಹಿಟ್ಟು ಹಾಕೋಣ. 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಬರೋಣ. ಹಾಗೆ ಪ್ಲೇಟ್ ಮುಚ್ಚೋಣ. ಮೀಡಿಯಮ್ ಉರಿಯಲ್ಲಿ ಇಡೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಪಡ್ಡಿನ ಮೇಲ್ಭಾಗ ಬೆಂದಿದೆ. ಈಗ ಪಡ್ಡನ್ನು ಮುಚ್ಚಾಕೋಣ. ಹಾಗೆ ಮುಚ್ಚಾಕಬೇಕಾದ್ರೆ ಸ್ಪೂನ ಸ್ವಲ್ಪ ಪ್ರೆಸ್ ಮಾಡಬೇಕು, ಆವಾಗ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಜೋರಾಗಿ ಉರಿ ಇಟ್ಟರೆ ಮೇಲ್ಭಾಗ ಮಾತ್ರ ಬೇಯುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಈಗ ಮುಚ್ಚಾಕಿದ್ಮೇಲೆ ಒಂದು 5 ನಿಮಿಷ ಸಣ್ಣ ಉರಿಲಿ ಬಿಡೋಣ. ಈಗ ಪಡ್ಡು ಬೆಂದಾಯ್ತು. ಇದನ್ನು ತೆಗೆದು ಹಾಕೋಣ. ಬಹಳ ಮೃದುವಾಗಿರುತ್ತೆ. ತಿಂದರೆ ಮತ್ತೆ ತಿನ್ನೋಣ ಅನಿಸುತ್ತೆ. ಭಾಳ ಸುಲಭವಾಗಿ ಮಾಡುವಂಥದ್ದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.